ನಮಸ್ತೆ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಲ್ಲಿ ಮಾಜಿ ಸೈನಿಕರು ಹಾಗೂ ಹಾಲಿ ಪವರ್ ಮ್ಯಾನ್ ಆದಂತಹ ಪ್ರಕಾಶ್ ನಮ್ಮ ಜೊತೆಗಿದ್ದಾರೆ. ಸರ್, ನಮ್ಮ ಚಾನೆಲ್ಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಸರ್, ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಮ ಬದುಕಿನ ಪರಿಚಯನ ನಮಗೂ ಹಾಗೂ ನಮ್ಮ ವೀಕ್ಷಕರಿಗೆ ಮಾಡ್ಕೊಡ್ತೀರಾ ಸರ್? ಪಕ್ಕಾ ಮಾಡ್ತೀನಿ, ಬನ್ನಿ ಹೋಗೋಣ. ಆರ್ಮಿಗ್ ನೀವ್ ಯಾವಾಗ ಸೇರಿದ್ರಿ, ಮತ್ತೆ ಆರ್ಮಿಗ್ ಸೇರ್ಬೇಕು ಅಂತ ಯಾಕೆ ಅನಿಸ್ತು? ನಮ್ಮಪ್ಪ ನಮ್ಮಮ್ಮ ನಾನು ನಾರ್ಮಲ್ ಬಡ ಕುಟುಂಬದಲ್ಲಿ ಹುಟ್ಟಿದ್ದು. ನಮ್ಮಪ್ಪ ಕಾರ್ಪೆಂಟ್ರು, ನಾನು ಓದ್ತಾ ಇದ್ದೆ. ಮತ್ತೆ ಮುಗಿಸ್ ಬಂದ ಮೇಲೆ ನಮ್ಮಪ್ಪ ಜೊತೆ ಕಾರ್ಪೆಂಟ್ರಿ ಕೆಲಸ ಮಾಡೋದು. ನಾನು ನನ್ನ ತಮ್ಮ ಇದ್ದಿದ್ದು. ತುಂಬ ಬಡ ಪರಿಸ್ಥಿತಿ ನಮ್ಮದು. ಆಮೇಲೆ ನಾನು 10th 3 ಬಾರಿ ಫೇಲ್ ಆಗಿಬಿಟ್ಟೆ. ಫೇಲ್ ಆದಾಗ ಫಸ್ಟ್ ವಾಟಿ ಫೇಲ್ ಆಗುವಾಗ ನಮ್ಮಪ್ಪ ದನ ತಕ್ಕೊಟ್ರು. ಅದನ್ನು ಮೇಯಿಸ್ತಾ ಇದ್ದೆ, ಗೈಡ್ ತಗೊಂಡೋದೆ. ಹೋಗಿ ಅಲ್ಲೇ ಓದ್ಬಿಟ್ಟು ಬಂದು ಮತ್ತೆ ನಮ್ಮಪ್ಪ ಮಾರ್ಕ್ ಮಾಡಿ ಇಟ್ಟಿರ್ತಾರೆ ಕಾರ್ಪೆಂಟ್ರದ್ದು ಉಡ್ರಿನಲ್ಲಿ. ಅದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ನೈಟ್ ಶಿಫ್ಟ್ ಬಂದು ವರ್ಕ್ಶಾಪ್ಗೆ ಹೋಗ್ತಾ ಇದ್ದೆ. ಆ ಥರ ಮಾಡ್ತಾ ಇರುವಾಗ ಸೆಕೆಂಡ್ ಅಟೆಂಪ್ಟ್ ಬಂತು. ಅದರಲ್ಲಿ 2 ಸಬ್ಜೆಕ್ಟ್ ಪಾಸ್ ಆದೆ. ಮತ್ತೆ ಥರ್ಡ್ ಅಟೆಂಪ್ಟ್ ಅಲ್ಲಿ ಪೂರ್ತಿ ಪಾಸ್ ಆದೆ. ಆಮೇಲೆ ನಾನು ಐ.ಟಿ ಹೋದೆ. ಐ.ಟಿ 2 years ಮಾಡಿದೆ, ಟರ್ನರ್ ಟ್ರೇಡು. ಅಲ್ಲಿ ಬಂದು ನಾನು ಸ್ಟೇಟ್ 9th ರ್ಯಾಂಕ್, ಡಿಸ್ಟಿಕ್ 2nd ತಗೊಂಡೆ. ಆಮೇಲೆ ಬೆಮ್ಮಲಲ್ಲಿ ಐ.ಟಿ ಅಪೆಂಡಿಕ್ಸ್ಗೆ ಅಪ್ಲೈ ಮಾಡಿದೆ, ಅಲ್ಲಿ ಸಿಕ್ಕಿಲ್ಲ. HLಗೆ ಹೋದೆ, ಅಲ್ಲೂ ಸಿಕ್ಕಿಲ್ಲ. ಸರಿ ಅಂತ ನಮ್ಮಪ್ಪ ಲಾಸ್ಟಲ್ಲಿ ಹೇಳ್ಬಿಟ್ರು, ನೀನು ಎಷ್ಟು ಓದ್ರು ಅಷ್ಟೇ, ನೀನು ನನ್ನ ಜೊತೆನೇ ಕೆಲಸ ಮಾಡೋ ಅಂತ ಹೇಳಿದ್ರು. ಆವಾಗ ನಮ್ಮ ಮಾವ ಬಂದರು. ನಮ್ಮ ಮಾವ ಬಂದ್ಬಿಟ್ಟು, ಈ ಥರ ಮಿಲ್ಟ್ರಿಗೆ ಹೋಗು ನೀನು, ನಿಮ್ಮಪ್ಪ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಏಜ್ ಔಟ್ ಆಗಿಬಿಡುತ್ತೆ, ಹಂಗೆ ಹೋಗ್ಬಿಡ್ತೀಯಾ, ನೀನು ಆರ್ಮಿಗೆ ರೆಡಿ ಆಗೋ ಅಂದರು. ಅವಾಗ ನಾನು ನೈಟಾಗಿ ಏನಿದ್ದೆ, ಈ ಚೆಸ್ಟ್ ಬಂದು ಈ ಚೂಪಾಗಿತ್ತು, ಕಾಲು ಬಂದು ಬೆಂಡಾಗಿತ್ತು. ಅವಾಗ ನಾನು ಏನು ಮಾಡಿದೆ, ಫಸ್ಟು ಚೆಸ್ಟ್ ರೆಡಿ ಮಾಡಿದೆ. ಆಮೇಲೆ ಕಾಲು ಬೆಂಡಿಗೆ ಬಂದು ಸ್ವಲ್ಪ ವುಡನ್ ಪೀಸ್ ಇಟ್ಟು ಟವಲ್ ಕಟ್ಟಿ ನೈಟಲ್ಲಿ ಮಲ್ಕೊಳ್ಳೋದು. ಆಮೇಲೆ ಬೆಳಗ್ಗೆ ಅದು ಅವಾಗ ಬಂದು ನವಂಬರ್ ಸೀಸನ್. ನವಂಬರಲ್ಲಿ ಏನಪ್ಪ ಅಂದರೆ ಈ ಹ್ಯಾಂಡ್ ಕರ್ಚೀಫ್ ಕಟ್ಕೊಂಡು ಬೆಳಗ್ಗೆ 4:15 ಒಂದು 5 ಕಿಲೋಮೀಟರ್ ಓಡಿ ಬರ್ತಾ ಇದೆ. ಅದೇ ಥರ ಸೆಲೆಕ್ಷನ್ ಬಂತು. ನಮ್ಮ ಮಾವ ಕರೆದ್ರು, ಹೋದೆ. ಫಸ್ಟ್ ಅಟೆಂಪ್ಟಲ್ಲಿ ಹೋಯ್ತು. ಬೆಂಗಳೂರಲ್ಲಿ ಮೇಯಲ್ಲಿ ಸೆಲೆಕ್ಷನ್ಗೆ ಹೋದೆ. ಫಸ್ಟ್ ರನ್ನಿಂಗ್ ಎಲ್ಲ ಪಾಸ್ ಆಗಿಬಿಟ್ಟು ರಿಟರ್ನ್ ಅಲ್ಲಿ ಹೋಯ್ತು. ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಹೋದೆ, ಎಲ್ಲದರಲ್ಲೂ ಫಿಟ್ ಆಗಿ ನಾನು ಊಟಿ ಟ್ರೈನಿಂಗ್ ಅಲ್ಲಿ ಹೋದೆ. MRC ವಿಲ್ಲಿಂಗ್ಟನ್ ಅಲ್ಲಿ ಪೋಸ್ಟಿಂಗ್ ಆಯ್ತು. ಅಲ್ಲಿ ಒಂದು 10 ತಿಂಗಳು ಟ್ರೈನಿಂಗ್ ಮುಗಿಸ್ಕೊಂಡು ಸೋಲ್ಜರ್ ಆಗಿಬಿಟ್ಟೆ. ಸೋಲ್ಜರ್ ಆಗಿ ಮತ್ತೆ ಫಸ್ಟ್ ಪೋಸ್ಟಿಂಗ್ ನನ್ನನ್ನು -40 ಡಿಗ್ರಿ ಸಿಯಾಚಿನ್ ಗ್ಲೇಜರ್ ಕಳಿಸಿದ್ರು. ಅಲ್ಲಿಂದ ಮತ್ತೆ ಜಮ್ಮುಗೆ ಬಂದೆ. ಕಾರ್ಗಿಲಲ್ಲೂ ಡ್ಯೂಟಿ ಮಾಡಿದ್ದೀನಿ. 9 years ಆಲ್ಮೋಸ್ಟ್ JNK ಅಲ್ಲಿ ಸರ್ವಿಸ್ ನಂದು. ಅಸ್ಸಾಮಲ್ಲಿ 3 years, 2 years ರಾಜಸ್ಥಾನ್, 2 years ಡೆಲ್ಲಿ. ಲಾಸ್ಟಲ್ಲಿ ಕೇರಳದಲ್ಲಿ ಒಂದು 2 ತಿಂಗಳು ಸರ್ವಿಸ್ ಮಾಡಿ ನಾನು ಮಿಲಿಟರಿಯಿಂದ ವಾಪಸ್ ಬಂದಿದ್ದೀನಿ. ಸರ್, ಒಂದು ಸಣ್ಣ ತರಬೇತಿ ಕೊಟ್ಟರು ಅದಕ್ಕೆ ಸಾವಿರಾರು ರೂಪಾಯಿ ಪಡೆಯೋ ಈ ಕಾಲದಲ್ಲಿ ₹1 ಅಪೇಕ್ಷೆ ಪಡೆದೆ ನೂರಾರು ಯುವ ಪೀಳಿಗೆಗಳಿಗೆ ಉಚಿತವಾಗಿ ತರಬೇತಿ ನೀಡೋ ಮನೋಭಾವ ನಿಮ್ಗೆ ಯಾಕೆ ಬಂತು ಸರ್? ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ತುಂಬ ಬಡವರು. ಯಾಕಂದರೆ ಈಗ ಆರ್ಮಿಗೆ ಹೋಗ್ಬೇಕಂದ್ರೆ ಯಾರು ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಸಪೋಸ್ ಕೊಟ್ಟರು ದುಡ್ಡು ಬೇರೆ ಕಡೆ ಅಕಾಡೆಮಿ ಎಲ್ಲ ಇರುತ್ತೆ, ಅವ್ರದ್ದು ಕಷ್ಟ ಎಲ್ಲ ನನಗೆ ಗೊತ್ತಿದೆ. ಇಲ್ಲಿ ನೋಡಿದ್ರೆ ಯಂಗ್ಸ್ಟರ್ಸ್ ಎಲ್ಲ ಸ್ವಲ್ಪ ಕೆಟ್ಟ ಚಟ ಎಲ್ಲ ಇದ್ದು ಅದೆಲ್ಲ ಕಂಡು ಬಂದಿತ್ತು. ಆವಾಗ ನನಗೆ ಯೋಚನೆ ಬಂತು, ಈ ಥರ ಒಂದು ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ. ಸಪೋಸ್ ದುಡ್ಡುಗೆ ಅಂತ ಬಂದರೆ ಯಾರು ಬಡವರು ಮಕ್ಕಳು ಬರೋಕ್ಕಾಗಲ್ಲ. ಸರ್, ಈ ತರಬೇತಿನ ಯಾವಾಗ ಶುರು ಮಾಡಿದ್ರಿ? ಇದು 2020 ಕೊರೋನಾ ಟೈಮಲ್ಲೇ ಶುರು ಮಾಡಿದ್ದು. ಅವಾಗಿಂದ ಕೊರೋನಾ ಟೈಮಲ್ಲಿ ಒಂದು ವರ್ಷವರೆಗೂ ಏನು ಅಷ್ಟೊಂದು ಇದಿಲ್ಲ, ಸ್ಟಾಪ್ ಆಗಿತ್ತು ರ್ಯಾಲೀಸ್ ಎಲ್ಲ. ಆಮೇಲೆ 21, 22 ಇಂದಾನೆ ಸ್ವಲ್ಪ ಹುಡುಗರು ಸ್ವಲ್ಪ ಸೆಲೆಕ್ಷನ್ ಅಲ್ಲಿ ಪಾಲ್ಗೊಳ್ಳಿಕ್ಕೆ ಹಾಲಾದ್ರು. ತರಬೇತಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವಾ, ಆ ಪ್ರೊಸೆಸ್ ಹೆಂಗಿತ್ತು ಸರ್? ಅಂದ್ರೆ ನೀವ್ ಹೆಂಗ್ ಅಪ್ರೋಚ್ ಮಾಡಿದ್ರಿ ಇಲ್ಲಿನ ಮಕ್ಕಳನ್ನಾಗ್ಲಿ, ಅಥವಾ ಆ ಮಕ್ಕಳು ಬಂದು ಜಾಯ್ನ್ ಆಗಕ್ಕೆ ಪ್ರೇರಣೆ ಹೆಂಗೆ ನೀವು ಅದನ್ನ ಹುರಿದುಂಬಿಸಿದ್ರಿ ಮಕ್ಕಳನ್ನ? ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಈ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ KGF ಅಂತ ಹೆಸರು ಕೊಟ್ಬಿಟ್ಟು ಸ್ಟಾರ್ಟಿಂಗ್ ಮಾಡಿದೆ. ಆವಾಗ ಒಬ್ರು ಬಂದ್ರು, ಆಮೇಲೆ 4 ಜನ ಬಂದ್ರು. ಇದುವರೆಗೂ ಒಂದು 500 ಸ್ಟೂಡೆಂಟ್ಸ್ ವರೆಗೂ ನನ್ನ ಹತ್ರ ತರಬೇತಿ ತಗೊಳ್ತಾ ಇದ್ದಾರೆ. ಇನ್ನೂ ನಡೀತಾನೆ ಇದೆ. ಸರ್, ನಿಮ್ ತರಬೇತಿಯಲ್ಲಿ ಏನೆಲ್ಲ ಹೇಳ್ಕೊಡ್ತೀರಾ? ಅಂದ್ರೆ ಆ ಪ್ರೊಸೆಸ್ ಹೆಂಗಿರುತ್ತೆ ಸರ್? ಇವಾಗ ಫಸ್ಟ್ ಆಫ್ ಆಲ್ ಆರ್ಮಿಗೆ ಸೇರ್ಬೇಕಂದ್ರೆ ಒಂದು ರನ್ನಿಂಗ್ ಬೇಕು 1.6 ಕಿಲೋಮೀಟರ್. ಮತ್ತೆ ಒಂದು ಪುಲ್ಅಪ್ಸ್ ಒಂದು 10 ತೆಗಿಬೇಕು. 3, 6, 4, 6 ಲಾಂಗ್ ಜಂಪ್, ಒಂದು ಬ್ಯಾಲೆನ್ಸಿಂಗ್ ಇದೆ.
ಡೌನ್ ಡೌನ್. ಮೇನ್ ಬೇಕಾಗಿದೆ ಅಂದ್ರೆ ರನ್ನಿಂಗ್ ಬೇಕಂದ್ರೆ ಅವ್ರು ಬೆಳಗ್ಗೆ ವ್ಯಾಯಾಮ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡಿ, ಪ್ಲಾಂಕ್ ಇದೆ ಮೇಲೆ, ರೋಡ್ ಪ್ರಾಕ್ಟೀಸ್ ಎಲ್ಲ ತಕೊಂಡು, ಹಾ ಬಾ, ಶಬಾಸ್, ಗುಡ್, 2, ವೆರಿ ಗುಡ್, ಶಬಾಸ್. ಗ್ರೌಂಡ್ ಪ್ರಾಕ್ಟೀಸ್ ತಕೊಂಡು ಅಲ್ಲಿ ಎಕ್ಸಾಮ್ಗೆ ಹೋದ್ರೆ, ರ್ಯಾಲೀಸ್ಗೆ ಹೋದ್ರೆ ಪಕ್ಕ ಅವರು ಫಿಟ್ ಆಗ್ತಾರೆ. ಮತ್ತೆ ಅದೇ ರೀತಿ ಲಾಸ್ಟ್ ಇಯರ್ ಇಂದ ರಿಟರ್ನ್ಗೆಲ್ಲ ಸ್ವಲ್ಪ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಇವಾಗ ನಾನೇ ಸೆಲ್ಫ್ ಸ್ಟಡೀಸ್ ಮಾಡಿ ಇವಾಗ ರಿಟರ್ನು ಸಹ ನಾನೇ ತಗೊಳ್ತಾ ಇದ್ದೆ. 6 ತಿಂಗಳಿಂದ ನಾನು ರೊಟೈನ್ ತರ ವೀಕ್ಲಿ 3 days ಬಂದು ರನ್ನಿಂಗ್ ರೋಡ್ ಅಲ್ಲಿ ಪ್ರಾಕ್ಟೀಸ್, ಥರ್ಸ್ಡೇ ಬಂದು ಎವ್ರಿ ಥರ್ಸ್ಡೇ ಹಿಲ್ ಟ್ರೈನಿಂಗ್, ಎವ್ರಿ ಫ್ರೈಡೆ ಜಿಮ್, ಎವ್ರಿ ಸ್ಯಾಟರ್ಡೆ ವೆಪನ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ರಿಟರ್ನ್ ಟೆಸ್ಟ್. ಮತ್ತೆ ನಿಮ್ಮಿಂದ ತರಬೇತಿ ಪಡೆದವರು ಈಗಾಗಲೇ ಆರ್ಮಿಗೆ ಏನಾದ್ರು ಜಾಯಿನ್ ಆಗಿದಾರಾ? ಇಲ್ಲ, ಆಗಿದ್ದಾರೆ. ಇದುವರೆಗೂ 24 ಅಗ್ನಿವೀರ್ಸ್ ಆಗಿದ್ದಾರೆ, ಮತ್ತೆ 3 ನಾರ್ಮಲ್ ಸರ್ವಿಸ್ ಅಲ್ಲಿ ಆಗಿದ್ದಾರೆ. ಅದರಲ್ಲಿ 2 ಪ್ಯಾರಾ ಕಮಾಂಡೋದಲ್ಲಿ ಇದ್ದಾರೆ, ಮತ್ತೆ 3 BSF ಅಲ್ಲಿ ಇದ್ದಾರೆ, 1 ಅಸ್ಸಾಂ ರೈಫಲ್ ಇದ್ದಾರೆ. ಯಂಗ್ಸ್ಟರ್ಸ್ಗೆ ಆರ್ಮಿ ಅಂತಾರೆ ಬರೀ ಸ್ಟೇಟಸ್ ಅಲ್ಲಿ ನೋಡ್ತಾರೆ, ಬರೀ ಟಿವಿಯಲ್ಲಿ ಪಿಕ್ಚರ್ ಅಲ್ಲಿ ನೋಡಿದ್ರೆ ಬರೀ ಮುಗ್ದೋಗುತ್ತೆ. ಸ್ವಲ್ಪ ಜನನೇ ಇರೋದು ಆ ತರ ಡ್ರೆಸ್ ಆಗ್ಬೇಕಪ್ಪ ಅಂತ ಅವ್ರ ತರ ಇರುತ್ತೆ. ಅವ್ರಿಗೆ ನಾನಿದ್ದೀನಿ, ಆ ಡ್ರೆಸ್ ಹಾಕೋದು ಯಾರಿಗ ಕನಸಿದೆಯೋ ಅದನ್ನ ನನ್ಸ್ ಮಾಡ್ಲಿಕ್ಕೆ ನಾನಿದ್ದೀನಿ. ಪ್ರಕಾಶ್, ಕರ್ನಾಟಕ ರಾಜ್ಯದ ಯಾವ್ದೋ ಒಂದು ಭಾಗದಲ್ಲಿ ಇರ್ತಾರೆ ಅಥವಾ ಇನ್ನೆಲ್ಲೋ ಇರ್ತಾರೆ, ಕೂಲಂಕುಷವಾಗಿ ಅವ್ರು ಬಂದು ನಿಮ್ಮನ್ನ ಮೀಟ್ ಮಾಡಿ ಇಲ್ಲಿ ನಿಮ್ಮನ್ನ ತರಬೇತಿ ತಗೊಳಕ್ಕಾಗಲ್ಲ. ಒಂದು ಯಂಗ್ಸ್ಟರ್ಗೆ ನಾವು ಫುಲ್ ಟ್ರೈನಿಂಗ್ ಅವ್ರು ಫಿಸಿಕಲಿ ಇಲ್ಲಿ ಬಂದ್ ಮಾಡ್ಬೇಕಂತ ಏನಿಲ್ಲ. ನನ್ನ ಹತ್ರನೂ ಸ್ವಲ್ಪ ಹುಡುಗರು ಇದ್ದಾರೆ, ಕೊಡಗುದವ್ರು ಇದ್ದಾರೆ, ಶಿವಮೊಗ್ಗದವರು ಇದ್ದಾರೆ, ಮೈಸೂರವ್ರು ಇದ್ದಾರೆ. ಬರೀ ಟೆಲಿಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಅವ್ರು ಅಲ್ಲಿ ಹುಮ್ಮಸ್ ಆಗ್ಬಿಡ್ತಾರೆ. ನನ್ನ ಸ್ಟೇಟಸ್ ಅನ್ನು ನೋಡಿನೇ ಅವರು, ಸರ್ ನಾನು ಹೋಗ್ಲೇಬೇಕು ಅಂತ ಸರ್ ಅಂತ ಅವರು ಫಿಟ್ ಆಗಿ ನನಗೆ ಕಾಲ್ ಮಾಡ್ತಾ ಇದ್ದಾರೆ, ಸರ್ ನಿಮ್ಮಿಂದಾನೇ ಹೋಗಿದ್ದಂತ. ಅದೇ ನನಗೆ ದೊಡ್ಡ ಖುಷಿ. ತರಬೇತಿ ಬಿಟ್ಟು ಬೇರೆ ಇನ್ ಯಾವ್ದಾದ್ರು ಸಾಮಾಜಿಕ ಕಾರ್ಯದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ? ಅದು ಹೇಳ್ಬೇಕಂದ್ರೆ ತುಂಬಾ ಇದೆ. ಒಂದು, ನಾನು ಮಿಲಿಟರಿಯಿಂದ ಬಂದ ತಕ್ಷಣ ಮನಸ್ಸಲ್ಲಿ ಒಂದು ಇದಾಯ್ತು. ಅವಾಗ ರೋಡಲ್ಲಿ ಇರೋರು ಕುಷ್ಠರೋಗಿ ತರ ಇರ್ತಾರೆ, ಬೇರೆ ಹಂಗೆ ಬಿದ್ದಿರ್ತಾರೆ, ಅವ್ರು ಎಂಜಿಲು ಅವರು ಯೂರಿನ್ ಅಲ್ಲೇ ಮಾಡಿರ್ತಾರೆ. ಒಂದೊಂದ್ ಕಡೆ ನೋಡಿದ್ರೆ ಸ್ಕೂಲ್ ಪ್ರಿಮಿಸಸ್ ಅಲ್ಲೇ ಅವ್ರು ಬಿದ್ದಿರ್ತಾರೆ. ಅದೇನ್ ಮಾಡ, ಈ ತರ ಇರೋರನ್ನು ಸ್ವಲ್ಪ ಕ್ಲೀನ್ ಮಾಡಿ ಅವರನ್ನು ಒಂದು ಆಶ್ರಮನೋ ಎಲ್ಲೋ ಒಂದು ಹಾಸ್ಪಿಟಲ್ಗೆ ಸೇರಿಸ್ಬಿಟ್ರೆ ಸ್ವಲ್ಪ ವಾತಾವರಣ ಎಲ್ಲ ಎನ್ವಿರಾನ್ಮೆಂಟ್ ಎಲ್ಲ ಸುತ್ತಮುತ್ತ ಚೆನ್ನಾಗಿರುತ್ತೆ ಅಂತ ಮಾಡಿ, ನಾನು ನಮ್ಮ ವೈಫು ಅದೇ ತರ ರೋಡಲ್ಲಿ ಇರೋರನ್ನು ಇದುವರೆಗೂ 3-4 ಜನನು ಮಾಡಿ ನಮ್ಮ ಆಧಾರ್ ಕಾರ್ಡ್ ನಮ್ಮ ಫೋಟೋನೇ ಕೊಟ್ಟು ಅವರನ್ನು ಆಶ್ರಮಲ್ಲಿ ಸೇರಿಸಿದ್ದೀವಿ. ಲಾಸ್ಟ್ 2 years ಬ್ಯಾಕ್ 2022 ಐ ಥಿಂಕ್ ಫ್ರೀ ಸಮ್ಮರ್ ಸ್ಪೋರ್ಟ್ಸ್ ಕ್ಯಾಂಪ್ ಅಂತ ಸ್ಟಾರ್ಟ್ ಮಾಡಿ, ಸೀಸನ್ 1 ಅಂತ ಸ್ಟಾರ್ಟ್ ಮಾಡಿ, ಅದು ಸ್ಟಾರ್ಟ್ ಮಾಡಿದ್ದೀನಿ 6 ವಯಸ್ಸಿಂದ 16 years ವರೆಗೂ. ಅದ್ರಲ್ಲಿ ಏನಂದ್ರೆ ಬೆಳಗ್ಗೆ 1 ತಾಸು ಬಂದು ಮಿಲಿಟರಿದು ಎಕ್ಸರ್ಸೈಸು, ರೋಡ್ ಪ್ರಾಕ್ಟೀಸ್, ಅಥ್ಲೆಟಿಕ್ಸ್ ಇದೆಲ್ಲ ಮಾಡಿಬಿಟ್ಟು ಆಮೇಲೆ 1 hour ಏನಿದೆಯೋ ಕ್ರಿಕೆಟ್, ಫುಟ್ಬಾಲ್ ಅವ್ರವ್ರಿಗೆ ಏನೇನು ಇಷ್ಟ ಇದೆಯೋ ಆ ಗೇಮ್ಸ್ ಎಲ್ಲ ಕಲ್ಸ್ಕೊಡ್ತಾ ಇದ್ವಿ. ನಾನು ಲಾಸ್ಟ್ ಇಯರ್ ಇಂದ ಅನಾಥಾಶ್ರಮ ಒಂದೊಂದು ಸೆಲೆಕ್ಟ್ ಮಾಡೋದು, ಫಸ್ಟ್ ಒಂದ್ ದಿನ ಹೋಗಿ ನೋಡ್ಬಿಟ್ಟು ಬರೋದು, ಕ್ಲೀನ್ ಇದೆಯಾ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆಗ ಅಕ್ಟೋಬರ್ 2ಗೆ ಎವ್ರಿ ಇಯರ್ಸ್ ಇದು ನಡೀತಾನೆ ಇದೆ. ಅನಾಥಾಶ್ರಮ ಇದು ಡೆಫ್ ಅಂಡ್ ಡಮ್ ಹಾಸ್ಟೆಲ್, ಫಿಸಿಕಲಿ ಚಾಲೆಂಜ್ ಹಾಸ್ಟೆಲ್ಗೆ ಹೋಗಿ ಅವರಿಂದ ಆಗಲ್ಲ ಕ್ಲೀನ್ ಎಲ್ಲ ಮಾಡಕ್ಕೆ. ನಾವು ಹೋಗಿ ಅಲ್ಲಿ ಬಾತ್ರೂಮ್ ಇರಲಿ, ಕಿಚನ್ ಇರಲಿ ಎಲ್ಲ ಒಂದ್ ಬಾರಿ ಪೋಚಾಗಿ ಚೆಲ್ಲ ಹೊಡೆದ್ಬಿಟ್ಟು ಹೈಜೀನ್ ಸ್ಯಾನಿಟೇಷನ್ ಎಲ್ಲ ಮಾಡಿಬಿಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಅಲ್ಲಿ ಇರೋರಿಗೆಲ್ಲ ಕೊಟ್ಬಿಟ್ಟು ಬರ್ತಾ ಇದ್ವಿ. ಅದು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಅದಕ್ಕೆ ನಮ್ಮ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ ಸ್ಟೂಡೆಂಟ್ಸ್ ನನ್ನ ಜೊತೆಲಿ ಇದ್ದು ಅದೆಲ್ಲ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದಿನ ಜೀವನದ ಯೋಜನೆ ಅಥವಾ ಗುರಿಗಳು ಯಾವ ರೀತಿ ಇದಾವೆ ಸರ್? ಪ್ಲಾನ್ಸ್ ಅಂದ್ರೆ ಇದುವರೆಗೂ ನಾನು ಮಾಡಿದ್ದು ಆರ್ಮಿ ಜವಾನ್ ಮಾತ್ರ. ಫ್ಯೂಚರ್ ಅಲ್ಲಿ ಈ ತಹಸೀಲ್ದಾರ್ ಇರ್ಬೋದು, RI ಇರ್ಬೋದು, DC ಇರ್ಬೋದು, KAS ಮತ್ತೆ UPSC ಎಕ್ಸಾಮ್ ಬಗ್ಗೆ ನಾನು ಇವಾಗ ಫುಲ್ ಇದು ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಯಾರಾದ್ರೂ ಇದ್ರೆ ನನಗೆ ಯಾರಾದ್ರೂ ಸಲಹೆ ಕೊಟ್ರೆ ಇನ್ನು ಫ್ಯೂಚರ್ ಅಲ್ಲಿ ಯಂಗ್ಸ್ಟರ್ ಅನ್ನು ಅದ್ರ ಮೇಲೆ ಡಿಪೆಂಡ್ ಮಾಡಿ ಫ್ಯೂಚರ್ ಅಲ್ಲಿ ಅದು ಆ ಪೋಸ್ಟಿಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲೇ ನಾನು ತುಂಬಾ ದಿನ ನೋಡಿದ್ದೀನಿ, ರಕ್ತದಾನ ಈಗ ಬ್ಲಡ್ ಎಮರ್ಜೆನ್ಸಿ ಬಂದಿರುತ್ತೆ, ಸ್ಟೇಟಸ್ ಅಲ್ಲಿ ಹಾಕಿರ್ತೀವಿ. ತುಂಬಾ ಜನ ಏನಪ್ಪಾ ಅಂದ್ರೆ ಬರೀ ನೋಡ್ತಾರೆ, ಏನು ಅದಕ್ಕೆ ರೆಸ್ಪಾನ್ಸ್ ಇರಲ್ಲ.
ಮತ್ತೆ ಇವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡ್ಬೇಕಂತಾನೆ ನಾನು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದೀನಿ. ಅದನ್ನು ಸ್ಟೇಟಸ್ ಅಲ್ಲಿ ಹಾಕ್ತಾನೆ, ಯಾಕಂದ್ರೆ ನನ್ನನ್ನು ನೋಡಿ ಇನ್ನು ತುಂಬಾ ಜನ ಬ್ಲಡ್ ಡೊನೇಟ್ ಮಾಡ್ಬೇಕಂತ. ಇದನ್ನ ನೋಡ್ಬಿಟ್ಟು ನಮ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಯಾವಾಗ ಇದೆಯೋ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ತುಂಬಾ ಗರ್ವ ಇದೆ. ಇನ್ನು ಏನಪ್ಪಾ ಅಂದ್ರೆ ಆರ್ಗನ್ ಡೊನೇರ್, ನಾನು ಮಿಲಿಟರಿಯಲ್ಲಿ ಇರುವಾಗಲೇ ನಾನು ಆರ್ಗನ್ ಡೊನೇಷನ್ ಮಾಡ್ಬೇಕಂತ ಇದ್ದೆ. ಅದು ನನ್ನ ಕನಸು ಪೂರ್ತಿ ಆಗಿಲ್ಲ. ಆದ್ರೆ ಇಲ್ಲಿ ಸಿವಿಲ್ ಅಲ್ಲಿ ಬಂದ್ಬಿಟ್ಟು ನಾನು ಮಾಡಿದ್ದೀನಿ. ಇನ್ನು ಎಲ್ಲ ಯುವಕರಿಗೂ ಎಲ್ಲರನ್ನು ಇದನ್ನು ಡೊನೇಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಾವನ್ನೇ ಬೆನ್ನಿ ಕಟ್ಕೊಂಡು ಹೋರಾಡಿ ಕೂಡ ಬಂದಿದ್ದೀರಾ. ಮತ್ತು ಇಲ್ಲಿ ಅದೇ ತರ ಅಪಾಯಕಾರಿಯಂತಹ ವಿದ್ಯುತ್ ಲೈನ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಈಗ ನಮ್ಮ ದೇಶವನ್ನು ಕಾಯೋದಕ್ಕೆ ಒಂದು ಸೈನಿಕ ಎಷ್ಟು ಮುಖ್ಯವೋ ಅದೇ ತರ ನಮ್ಮ ನಾಡಿನ ಬೆಳಕು ಕೊಡುವಂತಹ ಪವರ್ ಮ್ಯಾನು ಅಷ್ಟೇ ಮುಖ್ಯ. ಅದೇ ತರ ನಾನು ಅದಕ್ಕೆ ಆಸೆ ಪಟ್ಟು ಅದನ್ನೇ ಆಯ್ಕೆ ಮಾಡಿದ್ದೀನಿ. ಸರ್, ಗಡಿಯಲ್ಲಿ ಕಣ್ಣಿಗೆ ಕಾಣಿಸೋ ಶತ್ರು ಜೊತೆ ಹೋರಾಡಿದ್ರಿ, ಇಲ್ಲಿ ಕಣ್ಣಿಗೆ ಕಾಣಿಸದೇ ಇರೋ ಶತ್ರು ಜೊತೆ ಹೋರಾಡ್ತಿದ್ದೀರಾ ಡೈಲಿ. ಸೊ ಆ ಬದುಕಿಗೂ ಈ ಬದುಕಿಗೂ ಏನ್ ವ್ಯತ್ಯಾಸ ಇದೆ ಸರ್? ವ್ಯತ್ಯಾಸ ಎರಡು ಒಂದೇ ಅನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ನಾವು ಬುಲೆಟ್ ಫೈರ್ ಮಾಡಿದಾಗ ನಮ್ಮ ಕೈಯಿಂದಾನೇ ಹೋಗ್ತಾ ಇದೆ. ನಾವು ಆರಲ್ಲಿಟ್ಟು ಕಾಕ್ ಮಾಡಿ ಆರಲ್ಲಿಟ್ಟು ಟ್ರಿಗರ್ ಪ್ರೆಸ್ ಮಾಡಿದ್ರೇನೆ ಅಲ್ಲಿ ಬುಲೆಟ್ ಹೋಗುತ್ತೆ. ಇಲ್ಲಿ ಕಣ್ಣಿಗೆ ಕಾಣಿಸಲ್ಲ. ಆ ಕೆಲಸದಲ್ಲಿ ನಾನು ಒಬ್ಬನ ಇದ್ದೀನ ಅಂತ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಈ ಕೆಲಸಕ್ಕೆ ಯಾರು ಮುಂದೆ ಬರಲ್ಲ, ನಾನು ಅದರಲ್ಲಿ ಒಂದು ಭಾಗಿಯಾಗಿದ್ದೀನಿ ಅಂತ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ವಿದ್ಯುತ್ ಇಲಾಖೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನನಗೆ ಮಿಲಿಟರಿಯಲ್ಲೂ ಇದೇ ಡ್ರೆಸ್ ವೇರ್ ಮಾಡಿದ್ದು, ಇಲ್ಲೂ KEB ಅಲ್ಲೇ ಇದೇ ಡ್ರೆಸ್ ವೇರ್ ಮಾಡ್ತಾ ಇದ್ದು. ಇದು ದೇವ್ರು ಕೊಟ್ಟಿರೋ ನನಗೆ ಗಿಫ್ಟ್ ಅನಿಸ್ತು. ಅದಕ್ಕೋಸ್ಕರ ನಮ್ಮ ಎಲ್ಲ ನೌಕರರ ಸಂಘ ನೌಕರರಿಗೆ ಎಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಇದರಲ್ಲಿ ಯಾರು ಹೋಗ್ತೀರಾ, ನಾನು ಕಳ್ಸೋದಿಲ್ಲ ನಿಮ್ಮನ್ನು, ನೀವೇ ಹೋಗೋದು. ನಾನೇನು ಒಂದು ದಾರಿ ಸುಮ್ಮನೆ ಗೆರೆ ಹಾಕ್ತೀನಿ, ಓಕೆನಾ? ಏನೋ ಇದೇ ಇಡ್ತಾರ ಹಚ್ಚಿಡ್ತಾರೆ ನೋಡು ಇದಕ್ಕೆ ರಂಗೋಲಿಗೆ, ನಾನು ಬರೀ ಹಚ್ಚಿಡ್ತೀನಿ, ನೀವೇ ಅದು ಡಿಸೈನ್ ಮಾಡ್ಕೋಬೇಕು ನೀವೇ, ಓಕೆನಾ? ಅದೇ ನೀವು ಹೋದ್ರೆ ನಾನೇ ಕಲಿಸಿದಂತ ಯಾವತ್ತೂ ಹೇಳಲ್ಲ, ನನ್ನಿಂದನೇ ಹೋಗಿದಂತ ನಾನು ಯಾವತ್ತೂ ಹೇಳಂಗಿಲ್ಲ. ನಾನು ಬರೀ ಗೈಡೆನ್ಸ್. ನಾನು ಹಿಂಗೆ ಹೋಗಪ್ಪ ಅಂತೀನಿ, ನೀವು ಹೋಗ್ತೀರಾ, ನೀವೇ ಕಷ್ಟ, ನಿಮ್ದೇ ಶ್ರಮ. ಏನೋ ಇಲ್ಲಿ 1.6 ಕಿಲೋಮೀಟರ್ ಓಡ್ಬಿಟ್ಟು ಒಂದು ಎಕ್ಸಾಮ್ ಬರ್ಬಿಟ್ಟು ಒಳಗಡೆ ಹೋಗ್ತೀರಾ. ಒಂದು 8 ತಿಂಗಳು ನೀವೇ ಕಷ್ಟಪಟ್ಟು ನೀವೇ ದುಡಿದು ನೀವೇ ಟ್ರೈನಿಂಗ್ ಮುಗಿಸಿ ನೀವೇ ಒಂದು ಡ್ರೆಸ್ ಯೂನಿಫಾರ್ಮ್ ಆಗ್ಬೇಕಂದ್ರೆ ನಿಮ್ಮ ಹತ್ರ ಸ್ಟ್ರೆಂತ್ ಇರಬೇಕು, ಓಕೆನಾ? ಅದಕ್ಕೆ ಮೋಟಿವೇಶನ್ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ನನ್ನ ಹತ್ರ ಏನು ದುಡ್ಡಿಲ್ಲ ನಿಮ್ಗೆ ಕೊಡ್ಲಿಕ್ಕೆ. ನನ್ನ ಹತ್ರ ಏನಿದೆ ಫಿಸಿಕಲ್ಲು, ಮತ್ತೆ ನನಗೆ ಏನು ಅಲ್ಪ ಸ್ವಲ್ಪ ನಾನು ಸರ್ವಿಸಲ್ಲಿ ಏನು ಕಲ್ತ್ಕೊಂಡಿದ್ದೀನೋ, ಏನೇನು ಬೇಕಾಗಿದೆ ಫಿಸಿಕಲ್ಗೆ, ಅದು ನಿಮಗೆ ಆಗ್ತಾ ಇದ್ದೀನಿ ಅಷ್ಟೇ. ಇವತ್ತೇನಂದ್ರೆ ಈ ಸಮಾರಂಭದಲ್ಲಿ ನಮ್ಮ ಬೆಂಗಳೂರಿಂದ ಇಲ್ಲಿವರೆಗೂ ಬಂದು ಅವರ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ರಜೆ ಹಾಕಿ, ಅವ್ರ ನಿದ್ರೆ ಎಲ್ಲ ಬಿಟ್ಟು ನಮ್ಮ ಜೊತೆ ಇವತ್ತು ಇಷ್ಟೊತ್ತು ಇರೋದಕ್ಕೆ ಅವ್ರಿಗೆ ನಮ್ಮ ಫ್ಯೂಚರ್ ವಾರಿಯರ್ಸ್ ಕಡೆಯಿಂದ ಒಂದು ಚಿಕ್ಕ ಒಂದು ಸನ್ಮಾನ ಮಾಡೋಣ ಅಂತ ನಾನಿದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನೆಲ್ಲ ನಮಗೆ ತೋರಿಸಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ನಿಮಗೋಸ್ಕರ ನಮ್ಮ ಚಾನೆಲ್ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ, ದಯವಿಟ್ಟು ಅದನ್ನ ಸ್ವೀಕರಿಸಬೇಕಾಗಿ ವಿನಂತಿ. ನಮ್ಮ ಬ್ಯಾಡ್ಜು, ನೀವು ಮಲ್ಟಿ ಟ್ಯಾಲೆಂಟೆಡ್ ಜೀವ, ಹಾಗಾಗಿ ನಿಮ್ಗೆ ಟೈಟಲ್ ಕೊಡ್ತಾ ಇದೀವಿ. ಏನ್ಷಿಯಂಟ್ ಮಾರ್ಷಲ್ ಆರ್ಟ್ಸ್ ಮಾಸ್ಟರ್ ಆದಂತಹ ಮೋಹನ್ ಸರ್ ಅವ್ರ ಕೈಯಿಂದ ನಿಮ್ಗೆ ಹಾಕ್ಸಿದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಚೇತನ್ ಬನ್ನಿ. ಥ್ಯಾಂಕ್ ಯು ಸರ್. ಇದೊಂದು ಸಣ್ಣ ಕಿರುಕಾಣಿಕೆ ಸರ್ ನಿಮ್ಮ ಸೇವೆಗೋಸ್ಕರ. ಭಾರತ್ ಮಾತಾ ಕಿ ಜೈ! ಭಾರತ್ ಮಾತಾ ಕಿ ಜೈ! ಜೈ ಹಿಂದ್!